ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಯಾರಿಗೆ ಕೊಡಬೇಕು ಅಂತ ವಿಚಾರ ಬಂದಾಗ ಎಲ್ಲರಲ್ಲಿ ಬರುವಂತ ಉತ್ತರ ಏನು? ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರು, ದೇಶಕ್ಕಾಗಿ ಮಡಿದವರು, ದೇಶಕ್ಕಾಗಿ ಅತ್ಯುನ್ನತ ಸೇವೆಯನ್ನ ಸಲ್ಲಿಸಿದಂತಹ ಮಹಾನ್ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗ್ತಾ ಇದೆ. ಇದುವರೆಗೂ ಕೊಟ್ಟಿದ್ದಾರೆ. ಬಟ್ ಈಗ ಆರ್.ಎಸ್.ಎಸ್‌ನ ಮುಖ್ಯಸ್ಥರಾಗಿರುವಂತ ಮೋಹನ್ ಭಾಗವತ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ಯಾವುದು ಅಂತ ಹೇಳಿದ್ರೆ, ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಹೇಳಿ. ಈ ರೀತಿಯ ಒಂದು ಪ್ರಪೋಸಲ್ ಅನ್ನ ಮುಂದೆ ಇಟ್ಟಿದ್ದಾರೆ. ಈ ಪ್ರಪೋಸಲ್ ಬಗ್ಗೆ ದೇಶದಾದ್ಯಂತ ನಾನಾ ರೀತಿಯ ಚರ್ಚೆ ವ್ಯಕ್ತವಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಸ್ವತಂತ್ರ ಪೂರ್ವದಿಂದಲೂ ಕೂಡ ವೀರ್ ಸಾವರ್ಕರ್ ಅಂತ ಹೇಳಿದ್ರೆ ಆ ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಸುತ್ತಮುತ್ತ ವಿವಾದಗಳು ಇದ್ದೇ ಇರುತ್ತೆ. ಒಂದಿಷ್ಟು ಜನರು ಅವರ ಪರವಾಗಿ ಮಾತನಾಡ್ತಾರೆ, ಒಂದಷ್ಟು ಜನರು ಅವರ ವಿರುದ್ಧವಾಗಿ ಮಾತನಾಡ್ತಾರೆ. ಸೊ ಈಗ ವೀರ್ ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕೋ ಬೇಡವೋ ಅನ್ನುವಂಥ ಚರ್ಚೆ ಕೂಡ ವ್ಯಕ್ತವಾಗಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀರ್ ಸಾವರ್ಕರ್ ಸ್ವತಂತ್ರೋತ್ತರ ದಿನಗಳಿಂದಲೂ ಕೂಡ ಅವರ ವ್ಯಕ್ತಿತ್ವದ ಬಗ್ಗೆ ಮತ್ತು ಆ ವ್ಯಕ್ತಿಯ ಬಗ್ಗೆ ಒಂದಿಷ್ಟು ವಿವಾದಗಳಿದೆ. ಒಂದಷ್ಟು ಜನ ಅವರ ಪರವಾಗಿ ಮಾತನಾಡ್ತಾರೆ. ಅಂದ್ರೆ ರೈಟಿಸ್ಟ್‌ಗಳು ಅಂತ. ಅಂದ್ರೆ ಬಲಪಂಥೀಯವಾದ, ಹಿಂದುತ್ವ, ಹಿಂದೂ ಅಂತ ವಿಚಾರ ಬಂದಾಗ ಅವರ ಪರವಾಗಿ ನಿಲ್ಲುವಂತಹ ದೊಡ್ಡ ಶಕ್ತಿಯೇ ಇದೆ. ಈಗ ಕಂಪ್ಲೀಟ್ ಬಿಜೆಪಿ, ಸಂಘ ಪರಿವಾರ ವೀರ್ ಸಾವರ್ಕರ್ ಅವರ ಸಿದ್ಧಾಂತಕ್ಕೆ ಮತ್ತು ವೀರ್ ಸಾವರ್ಕರ್ ಅವರ ಅಭಿಮಾನಿಗಳಾಗಿದ್ದಾರೆ. ಸೊ ಅವರ ಪರವಾಗಿ ಪದೇ ಪದೇ ಮಾತನಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಎಡಪಂಥೀಯ ಅಥವಾ ಲೆಫ್ಟಿಸ್ಟ್‌ಗಳು, ಕಾಂಗ್ರೆಸ್, ಜಾತ್ಯತೀತ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟವರು ಎಲ್ಲರೂ ಕೂಡ ವೀರ್ ಸಾವರ್ಕರ್ ಅವರ ವಿರುದ್ಧವಾಗಿ ನಿಂತಿರ್ತಾರೆ. ಅವರ ವಿರುದ್ಧ ಮಾತನಾಡ್ತಾ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ವೀರ್ ಸಾವರ್ಕರ್ ಅವರನ್ನ ಟೀಕೆ ಮಾಡಿದ್ದುಂಟು. ಕರ್ನಾಟಕದಲ್ಲೂ ಕೂಡ ವೀರ್ ಸಾವರ್ಕರ್ ಅವರ ಹೆಸರನ್ನ ಇಡಬೇಕು ಅಂತ ಬಂದಾಗ ಮೇಲ್ಸೇತುವೆಗೆ ಬೇಡ ಅಂತ ಕಾಂಗ್ರೆಸ್ ವಿರೋಧ ಮಾಡಿದ್ದುಂಟು. ಸೊ ವೀರ್ ಸಾವರ್ಕರ್ ಅಂತ ಹೇಳಿದ್ರೆ ಸ್ವತಂತ್ರ ಪೂರ್ವದಿಂದಲೂ ಕೂಡ ಒಂದಿಷ್ಟು ವಿವಾದ ಸೃಷ್ಟಿ ಆಗ್ತಾನೆ ಇರುತ್ತೆ. ಇದರ ನಡುವೆ ಮೊನ್ನೆ ಮುಂಬೈನಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಆರ್.ಎಸ್.ಎಸ್‌ನ ಮುಖ್ಯಸ್ಥರಾಗಿರುವಂತ ಮೋಹನ್ ಭಾಗವತ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು, ಅಥವಾ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟರು. ಏನು ಆ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ವೀರ್ ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಬೇಡವೋ ಅಂತ ವಿಚಾರ ಬಂದಾಗ, ಅಥವಾ ಆ ಪ್ರಶ್ನೆ ಬಂದಾಗ ಹೇಳಿದ್ದೇನು ಅಂತ ಹೇಳಿದ್ರೆ, ವೀರ್ ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಶಯವಾಗಿದೆ. ನಾವು ಸಾಕಷ್ಟು ಬಾರಿ ಈ ಬೇಡಿಕೆಯನ್ನ ಇಟ್ಟಿದ್ದೀವಿ. ವೀರ್ ಸಾವರ್ಕರ್ ಅವರ ಸಿದ್ಧಾಂತವನ್ನ ಮೆಚ್ಚಿ ಅವರನ್ನ ಅಭಿಮಾನಿಸುವ ಎಲ್ಲರೂ ಕೂಡ ಅದ್ರ ಬಗ್ಗೆ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ನಾನು ಈ ಸಮಿತಿಯ ಭಾಗವಾಗಿಲ್ಲ. ಅಂದ್ರೆ ಭಾರತ ರತ್ನ ಕೊಡುವಂತಹ ಆ ಸಮಿತಿಯ ಭಾಗವಾಗಿಲ್ಲ ನಾನು. ಒಂದ್ ವೇಳೆ ಏನಾದ್ರೂ ಆ ಸಮಿತಿ ನನ್ನನ್ನ ಭೇಟಿಯಾದ್ರೆ ನಾನು ಕೂಡ ಹೇಳ್ತೀನಿ, ವೀರ್ ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಹೇಳಿದ್ರು. ಸೊ ಈ ಹೇಳಿಕೆ ಮತ್ತೊಮ್ಮೆ ಒಂದು ಚರ್ಚೆಗೆ ಕಾರಣವಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಮೋಹನ್ ಭಾಗವತ್ ಆರ್.ಎಸ್.ಎಸ್‌ನ ಮುಖ್ಯಸ್ಥರು. ಬಿಜೆಪಿಯನ್ನ ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅನ್ನುವಂತಹ ಮಾತು ಕೂಡ ಇದೆ. ಸಜ್ಜ ಇರುವಂತ ಎನ್.ಡಿ.ಎ ಸರ್ಕಾರ ಆರ್.ಎಸ್.ಎಸ್‌ನ ಮಾತನ್ನ ಕೇಳಿ ಕೆಲಸಗಳನ್ನ ಮಾಡುತ್ತೆ. ಆರ್.ಎಸ್.ಎಸ್ ಸಿದ್ಧಾಂತವನ್ನ ಕಾನೂನಾತ್ಮಕವಾಗಿ ಇದು ಅನುಷ್ಠಾನಕ್ಕೆ ತರುತ್ತೆ ಮೋದಿ ಸರ್ಕಾರ. ಆರ್.ಎಸ್.ಎಸ್ ಸಿದ್ಧಾಂತವನ್ನ ಕಾನೂನಾತ್ಮಕವಾಗಿ, ರಚನಾತ್ಮಕವಾಗಿ ಜಾರಿ ತರಲಿಕ್ಕೇನೆ ಬಿಜೆಪಿ ಸರ್ಕಾರ ಇದೆ ಅನ್ನುವಂಥ ಮಾತು. ಹೀಗಾಗಿ ರಾಮ ಮಂದಿರ ಆಗಿರ್ಬೋದು, ಅದೇ ರೀತಿಯಾಗಿ ಈ ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಸ್ಥಾನಮಾನವನ್ನ ರದ್ದು ಮಾಡಿದ್ದಾಗಲಿ, ಈ ಎಲ್ಲವೂ ಕೂಡ ಆರ್.ಎಸ್.ಎಸ್‌ನ ಅಜೆಂಡಾ ಆಗಿತ್ತು. ಈ ಎಲ್ಲವನ್ನ ಬಿಜೆಪಿ ಸರ್ಕಾರ ಮಾಡಿದೆ. ಸೊ ಈಗ ಮೋಹನ್ ಭಾಗವತ್ ಅವರು ಹೇಳಿದ ರೀತಿಯಲ್ಲಿ ವೀರ್ ಸಾವರ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಈ ಸರ್ಕಾರ ಕೊಡುತ್ತಾ ಅನ್ನುವಂತ ಪ್ರಶ್ನೆ ನಮ್ಮ ಮುಂದೆ ಇದೆ. ಇದರ ನಡುವೆ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ವೀರ್ ಸಾವರ್ಕರ್ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಬಾರದು. ಒಂದು ವೇಳೆ ಏನಾದ್ರೂ ಭಾರತ ರತ್ನ ಪ್ರಶಸ್ತಿಯನ್ನ ವೀರ್ ಸಾವರ್ಕರ್ ಅವರಿಗೆ ಕೊಟ್ಟಿದ್ದೇ ಆದ್ರೆ ಅದು ಸ್ವತಂತ್ರ ಹೋರಾಟಗಾರರಿಗೆ ಮಾಡಿದಂತ ಅತಿ ದೊಡ್ಡ ಅಪಮಾನ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ನ ಆರೋಪಗಳೇನು? ಕಾಂಗ್ರೆಸ್ ಯಾವ ಕಾರಣಕ್ಕಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಇರುವಂತ ವಿಚಾರ ಏನು ಅಂದ್ರೆ, ಅಂಡಮಾನ್ ನಿಕೋಬಾರ್ ಅಲ್ಲಿ
ವೀರ್ ಸಾವರ್ಕರ್ ಅವರು ಇದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಸಾವರ್ಕರ್ ಅವರು ಕ್ಷಮಾಪಣಾ ಪತ್ರವನ್ನ ಬರೆದಿದ್ರು ಅನ್ನೋದು ಕಾಂಗ್ರೆಸ್ನ ಆರೋಪ. ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಅನ್ನ ಕೂಡ ಕಾಂಗ್ರೆಸ್ ಆಗಿಂದಾಗೆ ರಿಲೀಸ್ ಮಾಡ್ತಾ ಇದೆ. ಕ್ಷಮಾಪಣಾ ಪತ್ರ ಅಂದ್ರೆ ಏನು ಅಂತ ಹೇಳಿದ್ರೆ, ಒಂದು ಕ್ರಿಮಿನಲ್ ಕೇಸ್ನ ಅಥವಾ ಮೊಕದ್ದಮೆ ಕಾರಣಕ್ಕಾಗಿ ವೀರ್ ಸಾವರ್ಕರ್ ಅವರನ್ನ ಅರೆಸ್ಟ್ ಮಾಡಿದ್ರು. ಅಂಡಮಾನ್ ನಿಕೋಬಾರ್ ಅಲ್ಲಿ ಅತ್ಯಂತ ಕಠಿಣ ಶಿಕ್ಷೆಯನ್ನ ಕೊಟ್ಟಿದ್ರು. ಆಗ ವೀರ್ ಸಾವರ್ಕರ್ ಅವರು ಬ್ರಿಟಿಷರಿಗೆ ಒಂದು ಪತ್ರವನ್ನ ಬರೀತಾರೆ. ನಾನು ಇನ್ನು ಮುಂದೆ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗೋದಿಲ್ಲ, ಜೊತೆಗೆ ಬ್ರಿಟಿಷರಿಗೆ ನಾನು ವಿಧೇಯನಾಗಿರ್ತೀನಿ ಅಂತ ಹೇಳಿ ಆ ಪತ್ರದಲ್ಲಿ ಉಲ್ಲೇಖ ಆಗಿದೆಯಂತೆ. ಸೊ ಇದನ್ನ ಇಟ್ಕೊಂಡು ಕಾಂಗ್ರೆಸ್ ಪ್ರತಿ ಬಾರಿ ಹೇಳೋದೇನಂದ್ರೆ, ಬ್ರಿಟಿಷರಿಗೆ ವಿಧೇಯನಾಗಿರ್ತೀನಿ ಅಂತ ಬರೆದುಕೊಟ್ಟು ಬ್ರಿಟಿಷರಲ್ಲಿ ಕ್ಷಮಾಪಣೆ ಕೇಳಿದಂತ ವೀರ್ ಸಾವರ್ಕರ್ಗೆ ಯಾಕೆ ಭಾರತ ರತ್ನ ಕೊಡಬೇಕು, ಜೊತೆಗೆ ಯಾವ ಹಂತದಲ್ಲಿ ಅಥವಾ ಯಾವ ರೀತಿಯಾಗಿ ಇವರನ್ನ ಸ್ವತಂತ್ರ ಹೋರಾಟಗಾರರು ಅಂತ ಕರೀಬೇಕು, ಇವರು ರಣಹೇಡಿ ಅನ್ನುವಂಥ ಪದವನ್ನು ಕೂಡ ಕಾಂಗ್ರೆಸ್ ಬಳಸುತ್ತೆ. ಇದೊಂದು ಕಾರಣ. ಮತ್ತೊಂದು ಕಾರಣ ಏನು ಅಂತ ಹೇಳಿದ್ರೆ, ಬ್ರಿಟಿಷರ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ವೀರ್ ಸಾವರ್ಕರ್ ಅವರು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ರು, ಜೊತೆಗೆ ಬ್ರಿಟಿಷರಿಗೆ ಬೆಂಬಲವಾಗಿ ನಿಂತಿದ್ರು ಅನ್ನುವಂಥ ಆರೋಪ ಕೂಡ ಇದೆ. ಇದಲ್ಲದೆ ಕಾಂಗ್ರೆಸ್ನ ಸಿದ್ಧಾಂತ ಏನಾಗಿದೆ ಅಂತ ಹೇಳಿದ್ರೆ, ಜಾತ್ಯತೀತ ಸಿದ್ಧಾಂತ, ವಿವಿಧತೆಯಲ್ಲಿ ಏಕತೆ, ಎಲ್ಲರನ್ನ ಒಳಗೊಂಡಂತಹ ಸಿದ್ಧಾಂತ ಅಂತ ಹೇಳೋದಾದ್ರೆ, ಸಾವರ್ಕರ್ ಅವರು ಬರೀ ಹಿಂದುತ್ವವನ್ನ ಪ್ರತಿಪಾದಿಸ್ತಾ ಇದ್ರು. ಒಂದು ಹಂತಕ್ಕೆ ಪಾಕಿಸ್ತಾನ ಬೇರೆ ಆಗೋದಕ್ಕೂ ಕೂಡ ಸಾವರ್ಕರ್ ಕಾರಣ ಅನ್ನುವಂಥ ಆರೋಪ ಕಾಂಗ್ರೆಸ್ ಮಾಡುತ್ತೆ. ಅತಿ ಮುಖ್ಯವಾಗಿ ಅತಿ ದೊಡ್ಡ ಆರೋಪ ಏನು ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ಕೊಲೆಯಲ್ಲಿ ಸಾವರ್ಕರ್ ಅವರ ಹಸ್ತಕ್ಷೇಪ ಇದೆ ಅಂತ ಹೇಳಿ. ಅಂದ್ರೆ ಮಹಾತ್ಮ ಗಾಂಧಿಯನ್ನ ಕೊಂದಂತ ಹಂತಕ ಗೋಡ್ಸೆ ಸಾವರ್ಕರ್ ಸಹವಾಸವನ್ನ ಹೊಂದಿದ್ದ. ಆ ಕೊಂದು ಅಥವಾ ಮಹಾತ್ಮ ಗಾಂಧಿಯನ್ನ ಕೊಲ್ಲುವಂತಹ ಸಂದರ್ಭದಲ್ಲಿ ಸಾವರ್ಕರ್ ಅವರು ಗೋಡ್ಸೆಗೆ ವಿಜಯೀ ಭವ ಅಂತ ಹೇಳಿ ಆಶೀರ್ವಾದವನ್ನ ಮಾಡಿದ್ರಂತೆ. ಈ ಎಲ್ಲಾ ಕಾರಣಕ್ಕಾಗಿ ಕಾಂಗ್ರೆಸ್ ಆರಂಭದಿಂದಲೂ ಕೂಡ ಸಾವರ್ಕರ್ ವಿರುದ್ಧವಾಗಿ ನಿಂತಿದೆ. ಅದೇ ಕಾರಣಕ್ಕಾಗಿ ಭಾರತ ರತ್ನ ಕೊಡಬಾರದು ಅಂತ ಈಗಲೂ ಕೂಡ ಹೇಳ್ತಾ ಇದೆ. ಇದರ ನಡುವೆ ಓವೈಸಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಓವೈಸಿ ಒಂದು ಹಂತಕ್ಕೆ ಮುಂದಕ್ಕೆ ಹೋಗಿರುವಂಥದ್ದು, ಮುಂದಕ್ಕೆ ಹೋಗಿ ಬೇರೆಯದ್ದೇ ರೀತಿಯಲ್ಲಿ ಮಾತನಾಡ್ಬಿಟ್ಟಿದ್ದಾರೆ. ಇಫ್ ಇನ್ ಕೇಸ್ ಏನಾದರೂ ನರೇಂದ್ರ ಮೋದಿಯವರ ಸರ್ಕಾರ ಸಾವರ್ಕರ್ಗೆ ಭಾರತ ರತ್ನ ಕೊಟ್ಟಿದ್ದೇ ಆದ್ರೆ ಮುಂದೊಂದು ದಿನ ಗಾಂಧಿ ಹಂತಕ ಗೋಡ್ಸೆಗೂ ಕೂಡ ಭಾರತ ರತ್ನ ಕೊಟ್ಟೇ ಬಿಡುತ್ತೆ, ಇದನ್ನ ನಾವು ತಡಿಬೇಕು ಅಂತ ಕರೆಯನ್ನ ಕೊಟ್ಟಿದ್ದಾರೆ. ಸೊ ರಾಜಕೀಯ ನಡೀತಾ ಇದೆ, ಚರ್ಚೆ ಕೂಡ ಆಗ್ತಾ ಇದೆ. ನಿಮ್ಗೇನನ್ಸುತ್ತೆ? ಭಾರತ ರತ್ನವನ್ನ ಸಾವರ್ಕರ್ಗೆ ಕೊಡಬೇಕೋ ಬೇಡವೋ? ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.